ಹಲೋ ಮೈ ಡಿಯರ್ ಫ್ರೆಂಡ್ಸ್, KCET 2025ಗೆ ಸಂಬಂಧಪಟ್ಟಂತೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ಒಂದು ಬಿಗ್ ಅಪ್ಡೇಟ್ ಸಿಕ್ಕಿದೆ. ಈ ಒಂದು ಅಪ್ಡೇಟ್ ಪ್ರಕಾರ ಎಕ್ಸಾಮಿನೇಷನ್ ಏಪ್ರಿಲ್ 16 ಮತ್ತು 17ನೇ ತಾರೀಕು 2 ದಿವಸ ನಡೆಯುತ್ತೆ. ಏಪ್ರಿಲ್ 16ನೇ ತಾರೀಕು ಮಾರ್ನಿಂಗ್ ಅಂದರೆ ಬೆಳಗ್ಗೆ 10:30ಯಿಂದ 11:50 ತನಕ ಫಿಸಿಕ್ಸ್ ಎಕ್ಸಾಮ್ ನಡೆದರೆ, ಅವತ್ತೇ ಮಧ್ಯಾಹ್ನ 2:30ರಿಂದ 3:50 ತನಕ ಕೆಮಿಸ್ಟ್ರಿ ಎಕ್ಸಾಮ್ ನಡೆಯುತ್ತೆ. ಹಾಗೆ ಏಪ್ರಿಲ್ 17ನೇ ತಾರೀಕು ಮಾರ್ನಿಂಗ್ 10:30ರಿಂದ 11:50 ತನಕ ಮ್ಯಾಥಮೆಟಿಕ್ಸ್ ಎಕ್ಸಾಮ್ ನಡೆದರೆ, ಅವತ್ತೇ ಮಧ್ಯಾಹ್ನ 2:30ರಿಂದ 3:50 ತನಕ ನಿಮ್ಮ ಬಯಾಲಜಿ ಎಕ್ಸಾಮ್ ಇರುತ್ತೆ. ಎಕ್ಸಾಮಿನೇಷನ್ ಡ್ಯೂರೇಷನ್ ಬಂದುಬಿಟ್ಟು 1 hour 20 minutes ಅಂದರೆ 1 ಗಂಟೆ 20 ನಿಮಿಷ. ಇದು ಎಕ್ಸಾಮಿನೇಷನ್ ಡೇಟ್ ಮತ್ತು ಟೈಮ್ ಸಂಬಂಧಪಟ್ಟಂಥ ಒಂದು ಮಾಹಿತಿ. ಹಾಗೆ ಅಪ್ಲಿಕೇಶನ್ ಡೇಟ್ ಬಗ್ಗೆ ಒಂದು ಇನ್ಫಾರ್ಮೇಷನ್ನ ಶೇರ್ ಮಾಡ್ಕೊಂಡಿದ್ದಾರೆ. ಸೊ ಆ ಒಂದು ಮಾಹಿತಿ ಪ್ರಕಾರ ಅಪ್ಲಿಕೇಶನ್ ಸ್ಟಾರ್ಟ್ ಆಗೋದು ಜನವರಿ 23ನೇ ತಾರೀಕು. ಹಾಗೆ ಅಪ್ಲಿಕೇಶನ್ ಎಂಡ್ ಆಗೋ ಡೇಟು ಏನಪ್ಪ ಅಂತಂದರೆ ಫೆಬ್ರವರಿ 21. ಸೊ ಫೀಸ್ ಸ್ಟ್ರಕ್ಚರ್ ಬಗ್ಗೆ ಯಾವುದೇ ಇನ್ಫಾರ್ಮೇಷನ್ ಸಿಕ್ಕಿಲ್ಲ, ಯಾಕಂದರೆ KCET ಬಗ್ಗೆ ಇನ್ನೂ ಡಿಟೇಲ್ಡ್ ನೋಟಿಫಿಕೇಷನ್ ರಿಲೀಸ್ ಆಗಿಲ್ಲ. ಸೊ ಒಂದು ಸರಿ ಅವರೇನಾದರೂ KCET ಡಿಟೇಲ್ಡ್ ನೋಟಿಫಿಕೇಷನ್ನ ಅನೌನ್ಸ್ ಮಾಡಿದರೆ ಆ ಫೀಸ್ ಸ್ಟ್ರಕ್ಚರ್ ಏನಿದೆ, ಯಾವೆಲ್ಲ ಕೋರ್ಸ್ಗೆ ನಾವು CET ಅಪ್ಲಿಕೇಶನ್ ಹಾಕಬೇಕು, ಯಾವೆಲ್ಲ ಡಾಕ್ಯುಮೆಂಟ್ಸನ್ನು ನಾವು KCETಗೆ ರೆಡಿ ಮಾಡಿಕೊಳ್ಬೇಕು, ಸೊ ಇದ್ರ ಬಗ್ಗೆ ಒಂದು ಸಂಪೂರ್ಣವಾದ ಮಾಹಿತಿಯನ್ನು ನಿಮ್ಮ ಜೊತೆ ಹಂಚಿಕೊಳ್ಳುವಂಥ ಪ್ರಯತ್ನ ಮಾಡ್ತಾನೆ. ಸೊ ದಯವಿಟ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.